ಅವನು ಚಿನ್ನದ ಗಣಿ ಆದ್ರೆ ನನ್ನ ಭೂಮಿ ಅನ್ನದ ಗಣಿ. ಹಾಯ್, ತೋಟಕ್ಕೆ ಆನೆ, ಹುಲಿ, ಚಿರತೆ, ಹಂದಿ ಬಂದ್ರೇನೆ ಬಿಡಲ್ಲ ನಮ್ಮ ರೈತರು. ಕಾಡಿಗೆ ಓಡಿಸುವ ತನಕ ಬಿಡಲ್ಲ. ಅಂಥದ್ರಲ್ಲಿ ಹುಟ್ಟಿ ಬೆಳೆದ ಊರನ್ನ ನಮ್ಗೆ ಕೊಡಿ ಅಂತ ಕಬಳಿಸೋಕೆ ಬಂದ್ರೆ ಬಿಡ್ದಾರ ನಮ್ಮ ರೈತರು? ನೋಡಿ. ಇನ್ನೊಂದ್ಸಲ ಬಂದ್ಗಿಂದ್ರಿ ಅಲ್ಲ, ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ, ಬಂದ್ಬಿಟ್ಟಿಲ್ಲ. ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ. ನೋಡಿದ್ರಲ್ಲ, ಬಿಡದಿ ಟೌನ್ಶಿಪ್ ನಮ್ಮ ನಾಡವರು ಕೃಷಿ ಭೂಮಿಯನ್ನ ಕಬಳಿಸಿಕೊಂಡು ಅಲ್ಲಿ ಟೌನ್ಶಿಪ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ರೈತರ ಭೂಮಿಯನ್ನೆಲ್ಲ ಕಬಳಿಸಿಕೊಳ್ಳಕ್ಕೆ ಏನೇನ್ ಬೇಕೋ ಅದೆಲ್ಲವನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ರೈತರಂತೂ ಬಿಡೋದೇ ಇಲ್ಲ. ನೀವು ಏನೇ ಮಾಡಿದ್ರು ಸರಿ, ನಾವು ಜಾಗವನ್ನ ಬಿಟ್ಕೊಳಕ್ಕೆ ನಾವು ರೆಡಿನೇ ಇಲ್ಲ ತಿನ್ನುವಂತಹ ದಿಟ್ಟ ನಿರ್ಧಾರದಲ್ಲಿ ನಿಂತಾಗಿದೆ ನಮ್ಮ ರೈತರು. ಇಲ್ಲೊಬ್ರು ಮಹಿಳೆ ಒಂದು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. 1 ಕೋಟಿ ಅಲ್ಲ 100 ಕೋಟಿ ಕೊಟ್ರು ಯಾವುದೇ ಕಾರಣಕ್ಕೂ ಪ್ರಾಣ ಕೊಟ್ರು ಈ ಭೂಮಿ ಮಾತ್ರ ಕೊಡಲ್ಲ. ಬಂದ್ರೆ ಪರ್ಕೆ ತಗೊಂಡು ಆಡ್ಕೊಳ್ತೀವಿ. ಈ ತರ ಒಂದು ನಿರ್ಧಾರ ಯಾವಾಗ ತಕೊಳ್ತಾರೋ ಅವತ್ತು ಗೆದ್ವಿ ಅಂತ ಲೆಕ್ಕ. ಹಾಗಾಗಿ ನಾವು ಗಮನಿಸಬೇಕು, ನಮ್ಮ ನಾಳುವರು ಈ ಪೊಲೀಸ್ ವ್ಯವಸ್ಥೆಯನ್ನಾಗಿರ್ಬೋದು ಅಥವಾ ಈ ಅಧಿಕಾರಿಗಳನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಅಂತ. ಅಲ್ಲಿಗೆ ನೋಡಿ, ಇಲ್ಲೊಂದು ಪೊಲೀಸ್ ಮಾತಾಡಿದ್ದಾರೆ, ಹಾಕ್ತಾನೆ ಒಂದು ಮಾಧ್ಯಮದಲ್ಲಿ ಮಾತಾಡಿದ್ದಾರೆ ಅವರು. ಬೈಕ್ ನೋಡಿ ಸರ್, ಬೈತಾರ ಮಗನೇ ಅಂತ ಬೈತಾರ ನೋಡಿ ಸರ್, ಮಗನೇ ಅಂತ ನೋಡಿ ಸರ್ ಬೈತಾರದು. ಅಲ್ಲ ಸರ್, ಮಗನೇ ಅಂತ ನಮ್ಗೆ ನೋಡಿ, ಒಂದು ಪೊಲೀಸ್ ಈ ತರ ಮಾತಾಡ್ಬೇಕು ಅಂತ ಹೇಳಿದ್ರೆ ರೈತರು ಅವರ ಜಾಗಗಳನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಪೊಲೀಸ್ನವ್ರು ಎಂತ ಮಾಡ್ತಾ ಇದ್ದಾರೆ, ಈ ನಮ್ಮ ನಾಳುವವರ ಮಾತುಗಳನ್ನ ಕೇಳಿ ಇಲ್ಲಿ ಬಂದು ಆ ರೈತರಿಗೆ ಬೈತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಬದುಕಲಿಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲದ ರೀತಿಯಲ್ಲಿ, ಅಂದ್ರೆ ಸ್ವಾತಂತ್ರ್ಯ ಇದ್ರೂ ಕೂಡ ಸ್ವಾತಂತ್ರ್ಯ ಇಲ್ಲದ ರೀತಿಯಲ್ಲಿ ಅಲ್ಲಿನ ರೈತರು ಇದ್ದಾರೆ. ಮಕ್ಕಳು ಸತ್ತಂಗೆ ಗಿಡ ಮಾಡಕ್ ಸಾಕಿದ್ವಿ, 10 ವರ್ಷದಿಂದ ಸಾಕಿದ್ವಿ. ವಿಧಾನಸೌಧದ ಮುಂದೆ ನಿಂತ್ಕೊಂಡು ಪ್ರಮಾಣ ವಚನ ಮಾಡಕ್ ಮಾತ್ರ ರೈತರು ಬೇಕು. ಆದ್ರೆ ರೈತರ ಕಷ್ಟಕ್ಕೆ ಒಬ್ಬ ರಾಜಕಾರಣಿನೂ ಬರ್ತಾ ಇಲ್ಲ. ಈ ಕಡೆ ಉತ್ತರ ಕರ್ನಾಟಕದಲ್ಲಿರೋ ಅಭಿವೃದ್ಧಿ ಆದ್ರೆ ಬೇಡ ಅಂತಾರೆ. ಹಾಗಾಗಿ ಬಿಡದಿಯ ಈ ರೈತರ ಒಂದು ನಿರ್ಧಾರ, ಅಂದ್ರೆ ಕೆಲವರೆಲ್ಲ ಹೇಳ್ಬೋದು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಹಾಗೆ ಹೀಗೆ ಅಂತ. ಬಟ್ ಇಂತಹ ಸಿಚುವೇಶನ್ ಬಂದಾಗ ಏನು ಮಾಡ್ಲಿಕ್ಕೆ ಆಗಲ್ಲ. ಕಾನೂನು ಕೈಗೆತ್ತಿಕೊಳ್ಳೇಬೇಕಾಗುವಂತ ಸಿಚುವೇಶನ್ ಬಂದ್ರೆ ಮತ್ತೆ ಇನ್ನೇನ್ ಮಾಡ್ಲಿಕ್ಕೆ ಆಗ್ತದೆ. ಜಾಗವನ್ನು ಬಿಟ್ಟು ಕೊಟ್ರೆ ಬೀದಿ ಪಾಲಾಗಿ ಬರ್ತದೆ ಅಲ್ಲಿನ ರೈತರು. ಮತ್ತೆ ಈಗ ಕೃಷಿ ಬಿಟ್ಟು ಅವ್ರಿಗೆ ಬೇರೆ ಏನ್ ಮಾಡ್ಲಿಕ್ಕೆ ಗೊತ್ತು? ಈಗ ಕೃಷಿಯನ್ನೇ ಮಾಡ್ತಾ ಇರೋರಿಗೆ ಕೃಷಿಯನ್ನ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಭಿಕ್ಷೆ ಬಿಡ್ಬೇಕಷ್ಟೇ ಅಥವಾ ಬೀದಿ ಪಾಲಾಗ್ಬೇಕಷ್ಟೇ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕಾನೂನನ್ನ ಕೈಗೆತ್ತಿ ಕೊಂಡೇ ಕೊಡ್ತಾರೆ. ಅದು ಯಾವುದೇ ಊರಾಗಿರ್ಬೋದು, ನಮ್ಮದೇ ಊರಾಗಿರ್ಬೋದು ಅಥವಾ ಯಾವ ಊರಾದ್ರೂ ಕೂಡ ಬೇರೆ ಅನಿವಾರ್ಯವೇ ಇಲ್ಲ ಅಂತ. ಇಲ್ಲಾಂದ್ರೆ ನೋಡಿ, ಗಮನಿಸಿ, ಒಂದು ಪೊಲೀಸ್ನವರು ಈ ತರ ಎಲ್ಲ ಇರುವಾಗ, ಒಂದು ಅಧಿಕಾರಿಗಳು ಈ ತರ ಎಲ್ಲ ಇರುವಾಗ ಇಡುಸುಡಿಯನ್ನ ಹಿಡ್ಕೊಂಡು ಹಂಗೆ ಬಡಿತಾನೆ ಇದ್ದಾರೆ. ನೀವು ಒಂದು ವಿಡಿಯೋ ಆಗ್ತಾ ಇದ್ದಾರೆ ನೋಡಿ. ಈ ವಿಡಿಯೋದಲ್ಲಿ ರೈತರೆಲ್ಲ ಓಡ್ತಾ ಇದ್ದಾರೆ, ರೆಡಿ ಆಗಿದ್ದಾರೆ. ಅವ್ರು ಏನಂತ ಹೇಳಿದ್ರೆ ಎಲ್ಲರನ್ನ ಸೇರಿಸಿ ಈಗ ಫೈನಲ್ ಏನ್ ಮಾಡ್ಲಿಕ್ಕೆ ಆಗಲ್ಲ ನೋಡಿ. ಈ ಒಂದು ಮಹಿಳೆಯರೆಲ್ಲ ನೋಡಿ ಇಡುಸಿಡಿ ಯಾವ ಪೊಲೀಸ್ಗಳಾಗಿರ್ಬೋದು, ಯಾವ ಅಧಿಕಾರಿಗಳನ್ನ ಲೆಕ್ಕಿಸೋದೇ ಇಲ್ಲ. ಅಂದ್ರೆ ಸಿಚುವೇಶನ್ ಅವ್ರಿಗೆ ಹೆಂಗಾಗಿತ್ತು ಹೇಳಿದ್ರೆ, ನೀವು ಯಾರು ಬಂದ್ರು ಕೂಡ ನಾವು ಬಿಡಲ್ಲ ಹೇಳುವ ರೀತಿಯಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಅಲ್ಲಿ ಎಲ್ಲರೂ ನೋಡಿ ಇಡುಸುಡಿ, ಮನೆಯ ಇಡುಸುಡಿಯನ್ನೇ ಹಿಡ್ಕೊಂಡು ಬಂದಿದ್ದಾರೆ. ಕೆಲವರೆಲ್ಲ ಇಡುಸುಡಿಯಲ್ಲಿ ಸರಿ ಹೊಡಿತಾ ಇದ್ದಾರೆ ನೋಡಿ. ಯಾವ ಅಧಿಕಾರಿಗಳು, ಅವ್ರು ಪೊಲೀಸರಿದ್ದಾರೆ, ಈ ಭಯ ಆ ಥರ ಇಲ್ವೇ ಇಲ್ಲ. ಅಂದ್ರೆ ನಾವು ಗಮನಿಸ್ಬೇಕು, ಇದೆಲ್ಲ ರೈತರಿಂದ ಮಾತ್ರ ಸಾಧ್ಯ ಅಂತ. ರೈತರು ಒಗ್ಗಟ್ಟಾದ್ರೆ ಉಂಟಲ್ಲ, ಈ ದೇಶವನ್ನೇ ಬದಲಾಯಿಸ್ಬೋದು. ಹಾಗಾಗಿ ಅಂದ್ರೆ ನಮಗೆ ಅನ್ನ ಕೊಡುವ ರೈತರು ನೋಡಿ, ಅವರಿಗೆ ಈ ತರ ಒಂದು ಪ್ರಾಬ್ಲಮ್ ಆದ್ರೆ ಅವರು ಈ ತರ ಇಡುಸುಡಿ ನೇಗಿಲು ಹಿಡಿಯುವ ರೈತರು ಇಡುಸುಡಿ ಹಿಡ್ಕೊಂಡು ಬಂದು ತಮ್ಮ ಹಕ್ಕನ್ನ, ತಮ್ಮ ಜಾಗವನ್ನ ಕೇಳಬೇಕು ಅಂತ ಹೇಳಿದ್ರೆ ಬೇರೆ ಏನು ಗತಿ ಇಂಥವ್ರಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಅವರ ಜಾಗ ಉಳಿಸ್ಕೊಳ್ಳೇಬೇಕು. ಹಾಗಾಗಿ ಇಡುಸುಡಿ ಎಲ್ಲ ಹೇಳ್ಕೊಂಡು ಬಂದು ಹೊಡೆದೇ ಬಿಡಿದ್ದಾರೆ. ಸಾಧಾರಣ ಎಲ್ಲರಿಗೂ ಹೊಡೆದಿದ್ದಾರೆ. ನೀವಲ್ಲಿ ಕಾಣ್ಬೋದು, ಯಾರನ್ನು ಕೂಡ ಲೆಕ್ಕಿಸಲ್ಲ. ಪೊಲೀಸ್ ಇದ್ದಾರೆ, ಏನಿದ್ದಾರೆ, ಎಂಥವನ್ನು ಕೂಡ ಲೆಕ್ಕಿಸಲ್ಲ ನೋಡಿ ಅವರು. ಇನ್ನೊಂದು ವಿಡಿಯೋ ಆಗ್ತಾನೆ. ಈ ವಿಡಿಯೋದಲ್ಲಿ ಇನೋವಾ ಕಾರನ್ನು ಒಳಗಿದ್ದವರಿಗೆಲ್ಲ ಕಲ್ಲು ಸಿಕ್ಕಿರ್ಬೋದು, ಪೆಟ್ಟೆ ಸಿಕ್ಕಿರ್ಬೋದು, ಸಾರಿ ಹೊಡೆದಿದ್ದಾರೆ. ಇನೋವಾ ಕಾರನ್ನು ನೋಡಿ, ಇಲ್ಲಿ ಎದುರುಗಡೆ ಇದ್ದವನಿಗೆ ಆ ಗ್ಲಾಸ್ ಹೊಡಿಯಾಗಿದ್ರೆ ತಲೆಗೆ ಸಿಕ್ಕಿತ್ತ ಏನೋ ಅಂತ ಗೊತ್ತಿಲ್ಲ, ಪಾದನ ಕೊಟ್ಟಿದ್ದಾರೆ. ಆಮೇಲೆ ಹಿಂದಿನ ಗ್ಲಾಸ್ನೆಲ್ಲ ಒಡೆದೇ ಆಗಿದ್ದಾರೆ.
ಮತ್ತೆ ಇಲ್ಲೊಂದು ಸೈಡ್ ಅಲ್ಲಿ ನೋಡಿ ಒಂದು ಕಾರ್ ನಿಂತ್ಕೊಂಡಿತ್ತಲ್ಲ, ಸೀದಾ ಹೋದ್ರು ಓಡದೇ ಬಿಟ್ಟು ನೋಡಿ. ಅಲ್ಲಿ ಡ್ರೈವರ್ ಯಾರಿದ್ರು ಅವ್ರು ಕ್ಯಾರೇ ಮಾಡಿಲ್ಲ. ಆಮೇಲೆ ಇನ್ನೊಂದು ಕಡೆ ಉಂಟು ನೋಡಿ, ಒಬ್ರು ಫೈಲ್ ಅಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಅವರನ್ನೆಲ್ಲ ಹಾಗೆ ಹೊಡೆದಿದ್ದಾರೆ. ಮಾತಾಡ್ತಾವ್ರೆ, ಇವ್ರು ಕರ್ಕೊಂಡ್ಬಂದು ಇದು ಮಾಡ್ತಾವ್ರೆ. ಓಕೆ, ನೋಡಿದ್ರಲ್ಲ, ಇದಿಷ್ಟು ರೈತರ ಒಂದು ಬಿಡದಿಯ ವಿಚಾರದಲ್ಲಿ ಬಂದಾಗ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಂದಾಗ ರೈತರು ಅವರ ಜಾಗವನ್ನು ಉಳಿಸಿಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರೋದು. 482 ದಿವಸಗಳ ಹೋರಾಟ ಇನ್ನೂ ನಡೀತಾ ಇದೆ. ಇಷ್ಟು ದಿವಸ ಹೋರಾಟ ಮಾಡಿದ್ರು ಕೂಡ ಅವರ ಜೊತೆ ಸರ್ಕಾರ ಯಾವುದೇ ಒಂದು ಸಮಾಲೋಚನೆ ಮಾಡುದಿಲ್ಲ, ಅವರನ್ನ ಹಾಗೆ ಬಿಟ್ಟಿದ್ದಾರೆ. ಏನ್ ಬೇಕಾದ್ರೂ ಮಾಡಿ ನಮ್ಮನ್ನಾಳು ಅವರು ಸಿಟಿಯಲ್ಲಿ ಕೂತು ಏನ್ ಮಾಡ್ತಾ ಇದ್ದಿದೆ ಅಂತ ಹೇಳಿದ್ರೆ, ಈ ಅಧಿಕಾರಿಗಳನ್ನ ಕಳಿಸೋದಾಗಿರ್ಬೋದು, ಈ ಪೊಲೀಸ್ಗಳನ್ನ ಕಳಿಸೋದಾಗಿರ್ಬೋದು, ಇದನ್ನೇ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಆ ಜಾಗವನ್ನ ಕಬಳಿಸಿಕೊಂಡು ಆ ಕೃಷಿ ಭೂಮಿಯನ್ನ ನಾಶ ಮಾಡಿ ಅಲ್ಲಿ ಬಿಲ್ಡಿಂಗ್ ಎದುರಿಸುವ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಏನೇ ಆದ್ರೂ ಕೂಡ ಕಾನೂನು ಕೈಗೆತ್ತಿಕೊಳ್ಳುವುದು ಏನೇ ಆದ್ರೂ ಕೂಡ ಕೊನೆಯ ಮೂಮೆಂಟ್ ಅಲ್ಲಿ ಈ ತರದ ನಿರ್ಧಾರಗಳು ಬಂದೇ ಬರುತ್ತೆ. ಅದು ನಾವು ಈಗ ಸರ್ಕಾರಿ ವಿಚಾರಗಳಲ್ಲಿ ನಾವು ದಾಖಲೆ ಅದು ಇದು ಅಂತ ಹೋದಾಗ ಅಲ್ಲಿ ನಮಗೆ ಏನೂ ಆಗದೇ ಇದ್ದಾಗ ಕೆಲವೊಂದು ಸಲ ನಾವು ಹಾಗೆ ಹಿಂದಿರುಗಿ ಬರ್ತಾ ಇದ್ದೇವೆ. ಬಟ್ ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಿ ನಮ್ಗೆ ಅದು ನ್ಯಾಯ ಸಿಗ್ಲೇ ಇಲ್ದಾಗ ಎಂತ ಮಾಡಬೇಕು, ಕಾನೂನು ಕೈಗೆತ್ತಿಕೊಳ್ಳೇಬೇಕಾಗ್ತದೆ. ಅದು ನೀವು ಎಲ್ಲಿ ಆಗಿರಿದ್ರು ಆಗ್ಬೋದು, ನೀವು ಕೆಲಸ ಮಾಡೋ ಜಾಗಗಳಲ್ಲಿ ಆಗಿರ್ಬೋದು. ಈ ಕೆಲವರು ಮ್ಯಾನೇಜರ್ ಅದು ಇದು ಅಂತ ಕೆಲವರು ಇರ್ತಾರೆ, ತಲೆ ತಿಂತಾರೆ, ಏನೆಲ್ಲ ಮಾಡ್ತಾರೆ. ಬಟ್ ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ವಿ, ನಾವು ಕರೆಕ್ಟ್ ಆಗಿದ್ವಿ, ನಮ್ಮಿಂದ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅಂತ ಹೇಳಿದಾಗ ನಾವು ಎದುರು ನಿಲ್ಲೇಬೇಕಾಗ್ತದೆ. ಸ್ವಾಭಿಮಾನ ಅಂತ ಹೇಳುವಂಥದ್ದು ಇರಲೇಬೇಕಾಗ್ತದೆ. ಇಲ್ಲದಿದ್ರೆ ನಾಳೆ ನಾವು ಬೀದಿ ಪಾಲು, ನಮ್ಮನ್ನು ಕೇರ್ ಮಾಡೋದಿಲ್ಲ, ನಮ್ಮನ್ನ ತುಳಿದು ಅವರು ರಾಜಾರೋಷವಾಗಿ ಓಡಾಡ್ತಾರೆ. ಹಾಗಾಗಿ ಈ ತರದ ಸಿಚುವೇಶನ್ ಬಂದಾಗ ಕಾನೂನು ಕೈಗೆತ್ತಿಕೊಳ್ಳುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ನಮ್ಮ ನಾಡುವರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು, ರೈತರೊಂದಿಗೆ ಸಮಾಲೋಚನೆ ಮಾಡಿ ಸ್ವಲ್ಪ ಅವರ ಏನು ಬೇಡಿಕೆಗಳ ಏನೆಲ್ಲ ಇದೆ ಅದನ್ನೆಲ್ಲ ಕೇಳಿಕೊಂಡು ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಏನಾದ್ರು ಶಿಫ್ಟ್ ಮಾಡೋದು, ಈ ತರದೆಲ್ಲ ಪ್ಲಾನಿಂಗ್ ಮಾಡಿದ್ರೆ ಬಹಳ ಒಳ್ಳೆಯದು. ರೈತರ ಒಂದು ಬಿಡದಿಯ ರೈತರು ಏನಿದ್ರೆ ಅವರ ಹೋರಾಟ ಹೀಗೆ ಮುಂದುವರಲಿ, ಆ ಹೋರಾಟಕ್ಕೆ ಜಯ ಸಿಗ್ಲಿ, ಮತ್ತೆ ಅವರ ಜಾಗೆ, ಅವರ ಮನೆ, ಅವರು ಹಿಂದಿನಿಂದ ಬೆಳೆದುವಂತಹ ಜಾಗ ಅವರಿಗೆ ಸಿಗುವಂಗ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಿಲ್ಲಿಸಿದ್ದೇನೆ. ನಮಸ್ಕಾರ.